ನಮಸ್ಕಾರ. ನಾನು ಅಬ್ದುಲ್ ಮಜೀದ್ ಸಾಬ್ ಜಯಪ್ರಕಾಶ್, ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷ, ಕರ್ನಾಟಕ ರಾಜ್ಯ. ಸೊ ನಾನು ಇವತ್ತು ಏನು ಪೇಪರ್ ಓದ್ತಾ ಇದ್ದೀನಿ ಮತ್ತು ಈ ದೇಶದ ಪರಿಸ್ಥಿತಿ ನಡೀತಾ ಇದೆ. ಗ್ಯಾಸ್ ಸಿಲಿಂಡ್ರು ಸಮಸ್ಯೆ ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತದಾದ್ಯಂತ ಉದ್ಭವಗೊಂಡಿದೆ. ಯುದ್ಧವನ್ನು ನಮ್ಮ ಭಾರತ ಪುರಾತನ ಕಾಲದಿಂದಲೂ ಇರಾನ್ ಜೊತೆಗೆ ಒಳ್ಳೆಯ ಸ್ನೇಹ ಮತ್ತು ರಷ್ಯಾ ಮತ್ತು ಇರಾನ್ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿತ್ತು. ಈಗ ಏನು ಹೇಳೋದು, ಯಾರಿಗೆ ಯಾವ ಥರ ಹೇಳೋದು ಗೊತ್ತಾಗ್ತಾ ಇಲ್ಲ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋಗಿ ಅಲ್ಲಿ ಅವ್ರ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡು, ಸಮಸ್ಯೆ ಏನಂತಂದರೆ ಈಗ ನಾವು ನ್ಯೂಟ್ರಲ್ ಆಗಿರಬೇಕಾದಂಥ ಪರಿಸ್ಥಿತಿ ಇದೆ. ಡಿಪ್ಲೊಮ್ಯಾಟಿಕ್ ವೇನಲ್ಲಿ ಕೆಲಸ ಮಾಡಬೇಕಾಗಿತ್ತು. ಶಾಂತಿ, ಸದ್ಭಾವ, ಸಮೃದ್ಧಿ ಏನಿದೆ, ಈ ಪ್ರಧಾನಮಂತ್ರಿಗಳು ಭಾಳ ದೀರ್ಘವಾಗಿ ಆಲೋಚನೆ ಮಾಡಬೇಕು. ಏನೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಇರಾನ್ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಹೊಂದಿರಬೇಕಾಗಿತ್ತು. ಏನಕ್ಕಂತಂದರೆ ನಮಗೆ ಇರಾನಿಂದ ಬರ್ತಕ್ಕಂತಹ ಏನು ಅಂಶಗಳಿದ್ದಾವೆ, ಗ್ಯಾಸ್ ಆಗ್ಬೋದು ಅಥವಾ ಆಯಿಲ್ ಆಗ್ಬೋದು, ನಮಗೆ ಆ ಮಾರ್ಗದಿಂದನೇ ಬರಬೇಕಾಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಆ ಮಾರ್ಗದಿಂದ ಬರಬೇಕಾಗಿರೋದ್ರಿಂದ ಅದು ತಡೆ ಹಿಡಿತಕ್ಕಂಥ ಕೆಲಸ ಇರಾನಿಂದ ಆಗ್ತಾ ಇದೆ. ಈಗ ಏನಂತಂದರೆ, ಈಗ ಖಮೇನಿರವರ ಒಂದು ಏನು ಸಾವಾಯಿತು, ಆ ನಂತರನೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಅವ್ರ ಜೊತೆಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿ ಅವ್ರ ಜೊತೆಗೆ ಒಳ್ಳೆ ಗುಡ್ ವಿಲ್ಲಲ್ಲಿ ಇರಬೇಕಾಗಿತ್ತು. ನಮಗೆ ಯಾವ ಕಂಟ್ರಿ ಆದ್ರೇನು ನಮ್ಗೆ ಒಳ್ಳೆ ಬಾಂಧವ್ಯದಿಂದ ಇರಬೇಕು. ಅಮೇರಿಕಕ್ಕೆ ತಲೆಬಾಗಿ, ಯಾಕಂದರೆ ನಮಗೆ ಅವರು ಎಷ್ಟೇ ದೊಡ್ಡ ಪವರ್ಫುಲ್ ಕಂಟ್ರಿ ಆಗಿರ್ಬೋದು USA, ಬಟ್ ಅವರು ಡಿಕ್ಟೇಟರ್ಶಿಪ್ಪು ಅದು ಸಲ್ಲದು. ಯಾಕಂದರೆ ಯು ಕಂಟ್ರೋಲ್ ಯುವರ್ ಕಂಟ್ರಿ, ಯು ಆರ್ ದ ಬಾಸ್ ಫಾರ್ ಯುವರ್ ಓನ್ ಕಂಟ್ರಿ. ಬಟ್ ನೀವು ಇಡೀ ಪ್ರಪಂಚವನ್ನು ಕಂಟ್ರೋಲಲ್ಲಿ ನಾನು ಇಟ್ಕೊಳ್ತೀನಿ ಅಂತ ಬಂದಾಗ ಡೊನಾಲ್ಡ್ ಟ್ರಂಪ್ರವರು, ಅದು ಒಂಥರ ವಿಷಾದಕಾರಿಯಾದಂಥ ಅಂಶ ಅದು. ಸೊ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಅಂಶವನ್ನು, ಇದು ಯಾರ ಮಿಸ್ಟೇಕ್? ಇದು ದ ಪರ್ಸನ್ ಹೂ ಲೀಡ್ಸ್ ದ ಕಂಟ್ರಿ. ಇಡೀ ಸಮಸ್ಯೆ, ಜನಗಳ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು. ನಾನು ಪ್ರಧಾನಮಂತ್ರಿಗಳ ಮನವಿಗೆ ತರಲಿಕ್ಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿಗಳೇ, ಇದು ಮೊದಲನೇ ನಿಮ್ಮದು ಮಿಸ್ಟೇಕ್ ಅಲ್ಲ. ಇದಕ್ಕಿಂತ ಹಿಂದೆ ನೀವು ಸುಮಾರು ತಪ್ಪುಗಳನ್ನು ಈ ಥರ ಮಾಡಿದ್ದೀರಾ. ಅದು ನೋಟ್ ಬಂದಿ ಆಗಿರ್ಬೋದು, ಅಥವಾ ನೀವು ಮಾಡಿರ್ತಕ್ಕಂಥ ಅದು ನಾನು 15 ಲಕ್ಷ ಹಣ ತರ್ತೀನಿ ಅಂತಕ್ಕಂಥ ಅಂಶ ಆಗಿರ್ಬೋದು. ಈ ಜನಗಳಿಗೆ ಆಶ್ವಾಸನೆ ಕೊಟ್ಟು ಆಶ್ವಾಸನೆಗಳನ್ನು ಮುರಿದಿದ್ದೀರಾ. ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಡಿಪ್ಲೊಮ್ಯಾಟಿಕ್ ವೇನಲ್ಲಿ ಹೋಗಬೇಕಾಗಿತ್ತು. ನೀವು ಇರಾನ್ ಜೊತೆಗೆ ಒಳ್ಳೆ ಸಂಬಂಧ ಹೊಂದಿದ್ರಿ, ಇವತ್ತು ನಮಗೆ ಗ್ಯಾಸಿನ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈಗ ಇದನ್ನು ಏನೇನು ಸಮಸ್ಯೆಗಳು ಉದ್ಭವಗೊಳ್ತದೆ ಯುದ್ಧದ ಭೀತಿಯಿಂದ ನೋಡಿ. ಈಗ ಎಲ್ಲ ಗಲ್ಫ್ ಕಂಟ್ರಿಗಳಲ್ಲೂ ಕೂಡ ಅಲ್ಲಿ ಅಮೇರಿಕ ತನ್ನ ಬೇಸ್ಗಳನ್ನು ಮಾಡಿಟ್ಕೊಂಡಿದೆ, ಏರ್ ಬೇಸ್ಗಳನ್ನು. ಯಾಕಂದರೆ ನೇರವಾಗಿ ಅವ್ರು ದೂರ ಇರೋದು. ಆ ಪುಣ್ಯಾತ್ಮ ಎಲ್ಲೋ ಇದ್ದಾನೆ, ಸುಮ್ಮನೆ ಅಲ್ಲಿ ಅಷ್ಟು ದೂರ ಇದ್ದು ಸುಮ್ಮನೆ ತನ್ನ ಕಂಟ್ರಿ ನೋಡಿಕೊಂಡು ಸುಖವಾಗಿ 50 ರಾಜ್ಯಗಳಿದಾವೆ ಅಮೇರಿಕಾದಲ್ಲಿ. ಅದನ್ನೇ ನೋಡಿಕೊಂಡ್ರೆ ಸಾಕು ಡೊನಾಲ್ಡ್ ಟ್ರಂಪ್. ಆ ವ್ಯಕ್ತಿಗೆ ಪ್ರಪಂಚನೇ ನಾನು ಕಂಟ್ರೋಲಲ್ಲಿ ಮಾಡ್ತೀನಿ ಅಂತ ಇವರೆಲ್ಲ ತಮ್ಮ ಪರ್ಸನಲ್ ಕೆಲಸಗಳಿಗೋಸ್ಕರ ಅವರಿಗೆ ಸೆರೆಯಾಳುಗಳಾಗಿ ಅವರಿಗೆ ತಲೆ ಬಾಕ್ಕೊಂಡು, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಆಫ್ ಅವರ್ PM. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಜೆಗಳ ಹಿತಾಸಕ್ತಿ ಕಾಪಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ. ಸೊ ಅದಕ್ಕೆ ಯಾವ ರೀತಿ ಅವರು ತೀರ್ಮಾನ ಕೈಗೊಳ್ತಾರೆ ಅಂತಕ್ಕಂಥ ಅಂಶವನ್ನು ಅವರು ಪ್ಲಾನ್ ಮಾಡಬೇಕಾಗಿದೆ. ಯಾವುದೇ ರೀತಿಯಲ್ಲಿ ಇಂಥ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು. ಈಗ ಅಲ್ಲಾದರೂ ಮನವರಿಕೆ ಮಾಡಿಕೊಂಡು ಮುಂದೀಗ ಏನು ಮಾಡಬೇಕು. ತಪ್ಪು ಮಾಡಿಬಿಟ್ಟಿದ್ದೀರಾ, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀರಾ. ನೀವು ಇಸ್ರೇಲಿಗೆ ಹೋಗ್ಬಿಟ್ಟು ಎಲ್ಲ ಕಂಟ್ರಿಗಳ ಜೊತೆಗೆ ಒಳ್ಳೆ ಬಾಂಧವ್ಯ ಹೊಂದಿ, ಅದ್ರ ಬಗ್ಗೆ ಏನು ಬೇಜಾರ ಇಲ್ಲ. ಬಟ್ ಅದು ಸಿಚುವೇಶನ್ ರಾಂಗ್ ಇತ್ತು. ನೀವು ಹೋಗಿ ಆ ಡೊನಾಲ್ಡ್ ಟ್ರಂಪ್ರವರ ಆದೇಶದ ಮೇರೆಗೆ ಕೆಲಸ ಮಾಡೋದು ದೊಡ್ಡ ತಪ್ಪು. ಯಾಕಂದರೆ ಈಸ್ ಬಾಸ್ ಫಾರ್ ಹಿಸ್ ಓನ್ ಕಂಟ್ರಿ. ಹಿ ಕೆನಾಟ್ ರೂಲ್ ದ ವರ್ಲ್ಡ್. ನಮಗೆ ನೀವು ಅದು ಮಾಡಿ ನೀವು ನಾನು ಹೇಳ್ದಂಗೆ ಕೇಳಿ, ಇರಾನ್ ನಾನು ಹೇಳ್ದಂಗೆ ಕೇಳಿ, ನೀವು ಆಫ್ರಿಕಾ ನಾನು ಹೇಳ್ದಂಗೆ ಕೇಳಿ, ಎಲ್ಲರ ಮೇಲೂ ದೌರ್ಜನ್ಯ ಮಾಡಿದರೆ ಯಾಕೆ ವಿಟೋ ಪವರ್ ಇವ್ರಿಗೆ ಒಬ್ರಿಗೆ ಇರೋದ? ಚೈನಾಕ್ಕಿಲ್ವಾ, ರಷ್ಯಾಕ್ಕಿಲ್ವಾ? ಎಲ್ಲರಿಗೂ ವಿಟೋ ಪವರ್ ಇದೆ.
ಇವತ್ತು ಬೇರೆ ಬೇರೆ ಕಂಟ್ರಿಗಳು, ಕೊರಿಯಾ ಆಗ್ಬೋದು ಅಥವಾ ಚೈನಾ ಆಗ್ಬೋದು, ರಷ್ಯಾ ಆಗ್ಬೋದು, ಇವರೆಲ್ಲ ಇರಾನ್ಗೆ ಆಂತರಿಕವಾಗಿ ಇಂಡೈರೆಕ್ಟ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅಷ್ಟಾದರೂ ಸುಮ್ಮನೆ ಸಾಂತ್ವನ ಅನ್ನೋದ್ರು ಹೇಳಿದ್ದಾರೆ. ನಾವು ನ್ಯೂಟ್ರಲ್ ಆಗಿರಬೇಕಾಗಿತ್ತು. ಬಟ್ ಸಮಥಿಂಗ್ ಈಸ್ ರಾಂಗ್. ಸೊ ಇದ್ರ ಬಗ್ಗೆ ಗಮನ ಹರಿಸಿ ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇದು ಮಾಡೋಣ. ನಾವು ಈಗ ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ, ಇದೇ ಥರ ನಡೆದರೆ ನಮ್ಮ JPJD ಪಾರ್ಟಿ ಆಫ್ ಕರ್ನಾಟಕ ನಿಮ್ಮ ವಿರುದ್ಧವಾಗಿ ಬೀದಿಗೆ ಇಳಿಬೇಕಾದಂಥ ಪ್ರಸಂಗ ಬರ್ಬೋದು. ಯಾಕಂದರೆ ನಮಗೆ ಈಗ ಚಳುವಳಿಗಳು ಮಾಡೋದು ಇಂಪಾರ್ಟೆಂಟ್ ಅಲ್ಲ. ದೇಶದಲ್ಲಿ ಶಾಂತಿ ಕಾಪಾಡಬೇಕು, ದೇಶದಲ್ಲಿ ಒಳ್ಳೆ ಸದ್ಭಾವನೆ ಇರಬೇಕು, ಸಮೃದ್ಧಿ ಆಗಬೇಕು ಎಲ್ಲ ಜನಗಳದ್ದು. ಇವತ್ತು ಜನ ಫೇಸ್ ಮಾಡ್ತಾ ಇದ್ದಾರೆ ಪ್ರಾಬ್ಲಮ್. ನಮ್ಮ ಕಂಟ್ರಿದು ಇದು ಸಮಸ್ಯೆ ಇರಲಿಲ್ಲ. ನೀವು ನೋಡಿ, ಅಲ್ಲಾಗಿರೋ ಸಮಸ್ಯೆ ಏನಂತಂದರೆ, ನಮಗೆ ಅವ್ರ ಮೇಲೆ ಆಯಿಲ್ಲು ಮತ್ತು ಬೇರೆ ಅಂಶಗಳು, ಗ್ಯಾಸ್ ಎಲ್ಲ ಅದೇ ರೂಟಿಂದ ರೂಟ್ ಅದು ವಿರುದ್ಧ ಹಾಕೋಬಾರ್ದಿತ್ತು. ನಮ್ಮ ಸ್ನೇಹ ಅವ್ರದ್ದು ನಮ್ಮದು ಸ್ನೇಹ ಬಹಳ ವರ್ಷಗಳಿಂದ, ಪುರಾತನ ಕಾಲದಿಂದನೂ ಇತ್ತು. ಇಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಐಡಿಯಾಲಜಿ ನನಗೆ ಗೊತ್ತಾಗ್ತಲ್ಲ. ಯಾವ ಉದ್ದೇಶಕ್ಕೋಸ್ಕರ ಅವ್ರು ಡೊನಾಲ್ಡ್ ಟ್ರಂಪ್ಗೆ ಅಷ್ಟೊಂದು ತಲೆವಾಗಿ ಅಷ್ಟೊಂದು ಇರಬೇಕು. ಡಿಪ್ಲೊಮೆಸಿನಲ್ಲಿ ಇರಿ, ಎಲ್ಲರ ಜೊತೆಗೂ ಚೆನ್ನಾಗಿರಿ, ಹಾಯ್ ಬಾಯ್ ಓಕೆನಪ್ಪ, ನಿನ್ನ ಕಂಟ್ರಿ ನೀನು ನೋಡ್ಕೊಂಡು ನಮ್ಮ ಕಂಟ್ರಿ ನಾವು ನೋಡ್ಕೊಳ್ತೀವಿ. ದಟ್ ಈಸ್ ವೆರಿ ಕ್ಲಿಯರ್ ವಿಷನ್. ಥ್ಯಾಂಕ್ ಯು.